ಈ ಧಮ್ಕಿವೀರ ರಾಜೀವ್ ಗೌಡನನ್ನ ಈಗ 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನ್ಯಾಯಾಲಯ ಈ ನಿಟ್ಟಿನಲ್ಲಿ ಆದೇಶವನ್ನ ಕೂಡ ಮಾಡಿದೆ. 2 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಒಂದಷ್ಟು ವಿಚಾರಣೆಗಳು ನಡೆಯಬೇಕು. ಈಗಾಗಲೇ ಈತ ಎಲ್ಲೆಲ್ಲಿ ತಪ್ಪಿಸಿಕೊಂಡಿದ್ದ, ಎಲ್ಲೆಲ್ಲಿದ್ದ ಅನ್ನುವಂತಹ ನಿಟ್ಟಿನಲ್ಲಿ ಆತನ ಟ್ರಾವೆಲ್ ಹಿಸ್ಟರಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಧಮ್ಕಿವೀರ ರಾಜೀವ್ ಗೌಡ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಆದೇಶದಂತೆ 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಈಗ ರಾಜೀವ್ ಗೌಡ ಟ್ರಾವೆಲ್ ಹಿಸ್ಟರಿ, ಮೊಬೈಲ್ ಟ್ರ್ಯಾಕ್ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ರಾಜೀವ್ ಗೌಡನನ್ನ ಈಗ ವಶಕ್ಕೆ ಪಡೆದಿದ್ದಾರೆ, ಕಸ್ಟಡಿಗೆ ಪಡೆದಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಈಗ ಒಂದಷ್ಟು ವಿಚಾರಗಳ ಬಗ್ಗೆ ತನಿಖೆ ನಡೆಯಬೇಕು. ಆ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿದೆ. 2 ದಿನ ಪೊಲೀಸ್ ಕಸ್ಟಡಿಗೆ. 2 ದಿನದಲ್ಲಿ ಈತನಿಗೆ ಸಹಾಯ ಮಾಡಿದಂತವರು ಅಥವಾ ಟ್ರಾವೆಲ್ ಹಿಸ್ಟರಿ ಎಲ್ಲಿಂದ ಎಲ್ಲಿಗೆ ಹೋದ, ಅದರ ಜೊತೆಯಲ್ಲಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಯಾರ ವಾಹನ ಬಳಕೆ ಮಾಡಿದ್ದ, ಅದರ ಜೊತೆಯಲ್ಲಿ ದುಡ್ಡಿನ ಸಹಾಯ ಆಗಿರಬಹುದು, ಇನ್ನಿತರ ವಿಚಾರಗಳಾಗಿರಬಹುದು, ಎಲ್ಲದರ ಬಗ್ಗೆಯೂ ಕೂಡ ಪೆನ್ ಟು ಪೆನ್ ಮಾಹಿತಿಯನ್ನ ಕಲೆ ಹಾಕ್ತಾರೆ ಪೊಲೀಸರು. ಜೊತೆಯಲ್ಲಿ ಮೊಬೈಲ್ ಟ್ರ್ಯಾಕ್ ಇದರ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸಲಿದ್ದಾರೆ. ಸದ್ಯಕ್ಕೆ 2 ದಿನಗಳ ಕಾಲ ಕಸ್ಟಡಿಗೆ ಈಗ ನ್ಯಾಯಾಲಯ ಆದೇಶವನ್ನ ನೀಡಿರೋದು. ಆ ನಿಟ್ಟಿನಲ್ಲಿ 2 ದಿನಕ್ಕೆ ಕಸ್ಟಡಿಗೆ ಪಡೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ 2 ದಿನಗಳ ಕಾಲ ಈತನನ್ನ ಈಗ ಕಸ್ಟಡಿಗೆ ಪಡೆದಿದ್ದಾರೆ. 2 ದಿನಗಳ ಕಾಲ ಯಾವೆಲ್ಲ ವಿಚಾರದ ಬಗ್ಗೆ ವಿಚಾರಣೆ ನಡೆಸ್ತಾರೆ, ಅದರ ಜೊತೆಯಲ್ಲಿ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರೋದ್ರಿಂದ ಪೊಲೀಸರ ತನಿಖೆ ಯಾವ ಹಾದಿಯಲ್ಲಿ, ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ, ಅದರ ಬಗ್ಗೆ ಡೀಟೇಲ್ಸ್ ಏನಿದೆ? ಖಂಡಿತ ಏನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ರಾಜೀವ್ ಗೌಡ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊನ್ನೆ 3 ದಿನಗಳಿಂದ ಅಷ್ಟೇ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನ ಮಾಡಿತ್ತು. ಆದ್ರೆ ನಿನ್ನೆ ಕೂಡ ಏನು ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಹಾಕೊಂಡಿರ್ತಾರೆ. ಆದ್ರೆ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ಕೂಡ ಇದಕ್ಕೆ ರಿಮೈಂಡ್ ಅರ್ಜಿಯನ್ನ ಕೂಡ 10 ದಿನಗಳ ಕಾಲ ಕೇಳಿದ್ರು. ಆದ್ರೆ 2 ದಿನಗಳ ಕಾಲ ಏನು ಪೊಲೀಸ್ ಕಸ್ಟಡಿಗೆ ನೀಡಿ ರಾಜೀವ್ ಗೌಡರನ್ನ ಪೊಲೀಸ್ ಕಸ್ಟಡಿಗೆ ಪಡೆಯೋದಕ್ಕೆ ಕೋರ್ಟ್ ಕೂಡ 2 ದಿನಗಳ ಕಾಲ ಆದೇಶವನ್ನ ನೀಡುತ್ತೆ. ಹಾಗಾಗಿ ಏನು ಇವತ್ತು ಬೆಳಗ್ಗೆ 6:45ಕ್ಕೆ ಚಿಂತಾಮಣಿ ಒಂದು ಕಾರಾಗೃಹದಿಂದ ಈಗಾಗಲೇ ಪೊಲೀಸರು ಶಿಡ್ಲಘಟ್ಟ ನಗರದ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಆನಂದ್ ಕುಮಾರ್ ಏನು ಈಗ ರಾಜೀವ್ ಗೌಡರನ್ನ ಕರೆದುಕೊಂಡು ಬಾಡಿ ವಾರೆಂಟ್ ಮೇಲೆ ಈಗಾಗಲೇ ಮಂಗಳೂರು ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಂಗಳೂರಿನಲ್ಲಿ ಯಾಕಂದ್ರೆ ಪ್ರಮುಖವಾಗಿ ಏನು ಜನವರಿ 14ರಂದು ರಾಜೀವ್ ಗೌಡ ನಾಪತ್ತೆ ಆಗ್ತಾರೆ. ಅಲ್ಲಿಂದ ಮಂಗಳೂರಿನಲ್ಲಿ ಏನು ಒಬ್ಬ ಉದ್ಯಮಿಯವರ ಸಹಾಯ ಪಡೆದು ಅಲ್ಲಿ ಒಂದು ಫಾರ್ಮ್ ಹೌಸ್ ಅಲ್ಲಿ ಇರ್ತಾರೆ. ಹಾಗಾಗಿ ಟ್ರಾವೆಲ್ ಹಿಸ್ಟ್ರಿಯನ್ನ ಜೊತೆಗೆ ಯಾರೆಲ್ಲ ಸಂಪರ್ಕವನ್ನ ಮಾಡಿದ್ರು, ಜೊತೆಗೆ ಯಾರೆಲ್ಲ ಹಣಕಾಸಿನ ನೆರವನ್ನ ನೀಡಿದ್ರು, 13 ದಿನಗಳ ಕಾಲ ಯಾರೆಲ್ಲ ರಾಜೀವ್ ಗೌಡ್ರಿಗೆ ಸಹಾಯವನ್ನ ಮಾಡಿದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಹೀಗಾಗಿ ಮುಖ್ಯವಾಗಿ ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಅಮೃತ ಗೌಡಗೆ ಧಮಕಿ ಹಾಕಿದ್ದಂತಹ ಆಡಿಯೋ ಏನಿತ್ತು, ಅದಕ್ಕೆ ಬಳಕೆ ಮಾಡಿದಂತಹ ಫೋನ್ ಏನಿತ್ತು, ಆ ಫೋನ್ ಈಗ ಮಿಸ್ ಆಗಿರುವಂತದ್ದು. ಆ ಒಂದು ಫೋನ್ ಅನ್ನ ಹುಡುಕಾಟಕ್ಕೆ ಹೊಟ್ಟಿರ್ತಕ್ಕಂಥ ಪೊಲೀಸರು ಮುಖ್ಯವಾಗಿ ಈಗ ಮಂಗಳೂರಿಗೆ ಹೊರಟಿದ್ದಾರೆ. ಮಂಗಳೂರಿನಲ್ಲಿ ಫಾರ್ಮ್ ಹೌಸ್ ನಲ್ಲಿ ಎಲ್ಲೆಲ್ಲಿದ್ರು, ಜೊತೆಗೆ ಅಲ್ಲಿಂದ ಕೇರಳಕ್ಕೆ ಯಾವ ರೀತಿ ಯಾರೆಲ್ಲ ಸಹಾಯ ಪಡೆದು ಹೋದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಪ್ರಾಥಮಿಕವಾಗಿ ಇವತ್ತು ಕಸ್ಟಡಿಗೆ ಪಡೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಫೋನ್ ಈಗಾಗಲೇ ಧಮಕಿ ಹಾಕಿದಂತಹ ಫೋನ್ ಎಲ್ಲಿ ಕೊಟ್ಟಿದ್ದಾರೆ ಅದನ್ನ ಕೂಡ ಸೀಸ್ ಮಾಡ್ಬೇಕಾಗುತ್ತೆ. ಜೊತೆಗೆ ಹೊಸ ಫೋನ್ ಒಂದನ್ನ ಖರೀದಿ ಮಾಡಿರ್ತಾರೆ, ಅದು ಚಿಕ್ಕಮಗಳೂರಲ್ಲಿ ಖರೀದಿ ಮಾಡಿರ್ತಾರೆ. ಆ ಚಿಕ್ಕಮಗಳೂರಿಗೂ ಕೂಡ ಹೋಗಿ ಅಲ್ಲಿ ತಾಳ ಮಾಜಾರ ಮಾಡಿ ಅದರ ಒಂದು ವಿಚಾರದ ಭಾಗವಾಗಿ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯಾರೆಲ್ಲ 13 ದಿನಗಳ ಕಾಲ ಈತನ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇದ್ರು, ಜೊತೆಗೆ ಇವರ ಹಿಸ್ಟ್ರಿಯನ್ನು, ಜೊತೆಗೆ ಇವೆಲ್ಲ ಮಾಹಿತಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಇವತ್ತು ಪೊಲೀಸರು 2 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇವತ್ತು ನಾಳೆ 2 ದಿವಸ ಫುಲ್ ರಾಜೀವ್ ಗೌಡನನ್ನ ಪೊಲೀಸರು ಡ್ರಿಲ್ ಗೆ ಒಳಪಡಿಸುವಂತದ್ದು, ಜೊತೆಗೆ ಇವೆಲ್ಲ ಒಂದು ತನಿಖೆಯನ್ನ ಮಾಡಿ ನಾಳೆ ಮಧ್ಯಾಹ್ನದ ನಂತರ ಕೋರ್ಟ್ಗೆ ಇದೆಲ್ಲ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಶ್ವಿನಿ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ಧಮ್ಕಿವೀರ ರಾಜೀವ್ ಗೌಡನನ್ನ ಈಗ 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನ್ಯಾಯಾಲಯ ಈ ನಿಟ್ಟಿನಲ್ಲಿ ಆದೇಶವನ್ನ ಕೂಡ ಮಾಡಿದೆ. 2 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಒಂದಷ್ಟು ವಿಚಾರಣೆಗಳು ನಡೆಯಬೇಕು. ಈಗಾಗಲೇ ಈತ ಎಲ್ಲೆಲ್ಲಿ ತಪ್ಪಿಸಿಕೊಂಡಿದ್ದ, ಎಲ್ಲೆಲ್ಲಿದ್ದ ಅನ್ನುವಂತಹ ನಿಟ್ಟಿನಲ್ಲಿ ಆತನ ಟ್ರಾವೆಲ್ ಹಿಸ್ಟರಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಧಮ್ಕಿವೀರ ರಾಜೀವ್ ಗೌಡ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಆದೇಶದಂತೆ 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಈಗ ರಾಜೀವ್ ಗೌಡ ಟ್ರಾವೆಲ್ ಹಿಸ್ಟರಿ, ಮೊಬೈಲ್ ಟ್ರ್ಯಾಕ್ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ರಾಜೀವ್ ಗೌಡನನ್ನ ಈಗ ವಶಕ್ಕೆ ಪಡೆದಿದ್ದಾರೆ, ಕಸ್ಟಡಿಗೆ ಪಡೆದಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಈಗ
ಒಂದಷ್ಟು ವಿಚಾರಗಳ ಬಗ್ಗೆ ತನಿಖೆ ನಡೆಯಬೇಕು. ಆ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿದೆ. 2 ದಿನ ಪೊಲೀಸ್ ಕಸ್ಟಡಿಗೆ. 2 ದಿನದಲ್ಲಿ ಈತನಿಗೆ ಸಹಾಯ ಮಾಡಿದಂತವರು ಅಥವಾ ಟ್ರಾವೆಲ್ ಹಿಸ್ಟ್ರಿ ಎಲ್ಲಿಂದ ಎಲ್ಲಿಗೆ ಹೋದ, ಅದರ ಜೊತೆಯಲ್ಲಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಯಾರ ವಾಹನ ಬಳಕೆ ಮಾಡಿದ್ದ, ಅದರ ಜೊತೆಯಲ್ಲಿ ದುಡ್ಡಿನ ಸಹಾಯ ಆಗಿರಬಹುದು, ಇನ್ನಿತರ ವಿಚಾರಗಳಾಗಿರಬಹುದು, ಎಲ್ಲದರ ಬಗ್ಗೆಯೂ ಕೂಡ ಪೆನ್ ಟು ಪೆನ್ ಮಾಹಿತಿಯನ್ನ ಕಲೆ ಹಾಕ್ತಾರೆ ಪೊಲೀಸರು. ಜೊತೆಯಲ್ಲಿ ಮೊಬೈಲ್ ಟ್ರ್ಯಾಕ್ ಇದರ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸಲಿದ್ದಾರೆ. ಸದ್ಯಕ್ಕೆ 2 ದಿನಗಳ ಕಾಲ ಕಸ್ಟಡಿಗೆ ಈಗ ನ್ಯಾಯಾಲಯ ಆದೇಶವನ್ನ ನೀಡಿರೋದು. ಆ ನಿಟ್ಟಿನಲ್ಲಿ 2 ದಿನಕ್ಕೆ ಕಸ್ಟಡಿಗೆ ಪಡೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನ್ನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ 2 ದಿನಗಳ ಕಾಲ ಈತನನ್ನ ಈಗ ಕಸ್ಟಡಿಗೆ ಪಡೆದಿದ್ದಾರೆ. 2 ದಿನಗಳ ಕಾಲ ಯಾವೆಲ್ಲ ವಿಚಾರದ ಬಗ್ಗೆ ವಿಚಾರಣೆ ನಡೆಸ್ತಾರೆ, ಅದರ ಜೊತೆಯಲ್ಲಿ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರೋದ್ರಿಂದ ಪೊಲೀಸರ ತನಿಖೆ ಯಾವ ಹಾದಿಯಲ್ಲಿ, ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಖಂಡಿತ ಏನು ಸಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡ ಮೇಲೆ ರಾಜುಗೌಡ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊನ್ನೆ 3 ದಿನಗಳಿಂದ ಅಷ್ಟೇ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನ ಮಾಡಿತ್ತು. ಆದ್ರೆ ನಿನ್ನೆ ಕೂಡ ಏನು ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಹಾಕೊಂಡಿರ್ತಾರೆ. ಆದ್ರೆ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ಕೂಡ ಇದಕ್ಕೆ ರಿಮೈಂಡ್ ಅರ್ಜಿಯನ್ನ ಕೂಡ 10 ದಿನಗಳ ಕಾಲ ಕೇಳಿದ್ರು. ಆದ್ರೆ 2 ದಿನಗಳ ಕಾಲ ಏನು ಪೊಲೀಸ್ ಕಸ್ಟಡಿಗೆ ನೀಡಿ ರಾಜುಗೌಡರನ್ನ ಪೊಲೀಸ್ ಕಸ್ಟಡಿಗೆ ಪಡೆಯೋದಕ್ಕೆ ಕೋರ್ಟ್ ಕೂಡ 2 ದಿನಗಳ ಕಾಲ ಆದೇಶವನ್ನ ನೀಡುತ್ತೆ. ಹಾಗಾಗಿ ಏನು ಇವತ್ತು ಬೆಳಗ್ಗೆ 6:45ಕ್ಕೆ ಚಿಂತಾಮಣಿ ಒಂದು ಕಾರಾಗೃಹದಿಂದ ಈಗಾಗಲೇ ಪೊಲೀಸರು ಶಿಡ್ಲಘಟ್ಟ ನಗರದ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಆನಂದ್ ಕುಮಾರ್ ಏನು ಈಗ ರಾಜುಗೌಡರನ್ನ ಕರೆದುಕೊಂಡು ಬಾಡಿ ವಾರೆಂಟ್ ಮೇಲೆ ಈಗಾಗಲೇ ಮಂಗಳೂರು ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಂಗಳೂರಿನಲ್ಲಿ ಯಾಕಂದ್ರೆ ಪ್ರಮುಖವಾಗಿ ಏನು ಜನವರಿ 14ರಂದು ರಾಜುಗೌಡ ನಾಪತ್ತಾಗ್ತಾರೆ. ಅಲ್ಲಿಂದ ಮಂಗಳೂರಿನಲ್ಲಿ ಏನು ಒಬ್ಬ ಉದ್ಯಮಿಯವರ ಸಹಾಯ ಪಡೆದು ಅಲ್ಲಿ ಒಂದು ಫಾರ್ಮ್ ಹೌಸ್ ಅಲ್ಲಿ ಇರ್ತಾರೆ. ಹಾಗಾಗಿ ಟ್ರಾವೆಲ್ ಹಿಸ್ಟ್ರಿಯನ್ನ ಜೊತೆಗೆ ಯಾರೆಲ್ಲ ಸಂಪರ್ಕವನ್ನ ಮಾಡಿದ್ರು, ಜೊತೆಗೆ ಯಾರೆಲ್ಲ ಹಣಕಾಸಿನ ನೆರವನ್ನ ನೀಡಿದ್ರು, 13 ದಿನಗಳ ಕಾಲ ಯಾರೆಲ್ಲ ರಾಜುಗೌಡರಿಗೆ ಸಹಾಯವನ್ನ ಮಾಡಿದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಹೀಗಾಗಿ ಮುಖ್ಯವಾಗಿ ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಅಮೃತಗೌಡಗೆ ಧಮಕಿ ಹಾಕಿದ್ದಂತಹ ಆಡಿಯೋ ಏನಿತ್ತು, ಅದಕ್ಕೆ ಬಳಕೆ ಮಾಡಿದ್ದಂತಹ ಫೋನ್ ಏನಿತ್ತು, ಆ ಫೋನ್ ಈಗ ಮಿಸ್ ಆಗಿರುವಂತದ್ದು. ಆ ಒಂದು ಫೋನ್ ಅನ್ನ ಹುಡುಕಾಟಕ್ಕೆ ಹೊರಟಿರ್ತಕ್ಕಂಥ ಪೊಲೀಸರು ಮುಖ್ಯವಾಗಿ ಈಗ ಮಂಗಳೂರಿಗೆ ಹೊರಟಿದ್ದಾರೆ. ಮಂಗಳೂರಿನಲ್ಲಿ ಫಾರ್ಮ್ ಹೌಸ್ ನಲ್ಲಿ ಎಲ್ಲೆಲ್ಲಿದ್ರು, ಜೊತೆಗೆ ಅಲ್ಲಿಂದ ಕೇರಳಕ್ಕೆ ಯಾವ ರೀತಿ ಯಾರೆಲ್ಲ ಸಹಾಯ ಪಡೆದು ಹೋದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಪ್ರಾಥಮಿಕವಾಗಿ ಇವತ್ತು ಕಸ್ಟಡಿಗೆ ಪಡೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಫೋನ್ ಈಗಾಗಲೇ ಧಮಕಿ ಹಾಕಿದಂತಹ ಫೋನ್ ಎಲ್ಲಿ ಕೊಟ್ಟಿದ್ದಾರೆ ಅದನ್ನ ಕೂಡ ಸೀಸ್ ಮಾಡ್ಬೇಕಾಗುತ್ತೆ. ಜೊತೆಗೆ ಹೊಸ ಫೋನ್ ಒಂದನ್ನ ಖರೀದಿ ಮಾಡಿರ್ತಾರೆ, ಅದು ಚಿಕ್ಕಮಗಳೂರಲ್ಲಿ ಖರೀದಿ ಮಾಡಿರ್ತಾರೆ. ಆ ಚಿಕ್ಕಮಗಳೂರಿಗೂ ಕೂಡ ಹೋಗಿ ಅಲ್ಲಿ ತಾಳ ಮಾಜಾರ ಮಾಡಿ ಅದರ ಒಂದು ವಿಚಾರದ ಭಾಗವಾಗಿ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯಾರೆಲ್ಲ 13 ದಿನಗಳ ಕಾಲ ಈತನ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇದ್ರು, ಜೊತೆಗೆ ಇವರ ಹಿಸ್ಟ್ರಿಯನ್ನು, ಜೊತೆಗೆ ಇವೆಲ್ಲ ಮಾಹಿತಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಇವತ್ತು ಪೊಲೀಸರು 2 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇವತ್ತು ನಾಳೆ 2 ದಿವಸ ಫುಲ್ ರಾಜುಗೌಡನನ್ನ ಪೊಲೀಸರು ಡ್ರಿಲ್ ಗೆ ಒಳಪಡಿಸುವಂತದ್ದು, ಜೊತೆಗೆ ಇವೆಲ್ಲ ಒಂದು ತನಿಖೆಯನ್ನ ಮಾಡಿ ನಾಳೆ ಮಧ್ಯಾಹ್ನದ ನಂತರ ಕೋರ್ಟ್ಗೆ ಈ ಎಲ್ಲ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಶ್ವಿನಿ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.